ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಭಾಳ ಕಾರ್ಣಿಕವಾದ ದೇವಸ್ಥಾನ. ಜಿಲ್ಲೆಯಲ್ಲಿ ಭಾಳ ಹೆಸರು ಮಾಡಿದಂಥ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥಿಸಿದ ಯಾವ ಕಾರ್ಯಕ್ರಮಗಳು ಶುಭವಾಗುತ್ತದೆ. ಅಲ್ಲಿ ಮೊದಲಿನಿಂದಲೂ ಯಕ್ಷಗಾನಕ್ಕೆ ದೇವಿಯ ಅನುಗ್ರಹ ಹೆಚ್ಚಿಗೆ. ಆದ್ದರಿಂದ ಒಂದು ಮೇಳದಿಂದ ಪ್ರಾರಂಭವಾಗಿ ಈಗ 7ನೇ ಮೇಳವರೆಗೆ ಕಾರ್ಯನಿರ್ವಹಿಸಲಿಕ್ಕೆ ಮುಂದೆ ಬಂದಿದೆ. ಇನ್ನೂ ಕೂಡ 10 ವರ್ಷಕ್ಕೆ ಬೇಕಿದ್ದ ಆಟಗಳು ಬುಕ್ಕಿಂಗ್ ಆಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವಿಗೆ ಆಟ ಅಂತ ಹೇಳಿದರೆ ಭಾಳ ಇಷ್ಟ. ಗೋಪಾಲಕೃಷ್ಣ ಹಾಸನವರು ಅದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಮಾಡ್ತಾಯಿದ್ರು. ಅನಂತರ ಅವರ ಮಕ್ಕಳು, ಅವರ ಕುಟುಂಬದವರೆಲ್ಲ ಸೇರಿಕೊಂಡು ದೇವಸ್ಥಾನದ ಯಕ್ಷಗಾನ ಬೆಳವಣಿಗೆ ಮಾಡಿದ್ದಾರೆ. ಯಕ್ಷಗಾನ ಅಂತ ಹೇಳಿದರೆ ನಮಗೆಲ್ಲರಿಗೂ ಬೇಕಾದ ಒಂದು ಸಂಗತಿ. ಯಾಕೆಂತ ಹೇಳಿದರೆ ಶುದ್ಧ ಕನ್ನಡ ಮಾತಾಡುವಂಥ ಮತ್ತು ಧಾರ್ಮಿಕ ಭಾವನೆಯನ್ನು ಮಕ್ಕಳಲ್ಲಿ ಜನರಲ್ಲಿ ಬಿಂಬಿಸುವಂಥ ಒಳ್ಳೆಯ ಕಾರ್ಯ ಯಕ್ಷಗಾನ ಮಾಡ್ತಾರೆ. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ವಿದ್ಯಾಭ್ಯಾಸ ದೃಷ್ಟಿಯಲ್ಲಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕಲಿತು ಹೊರ ರಾಷ್ಟ್ರಕ್ಕೆ ಹೋಗುವುದು, ಅವರನ್ನು ಹಿರಿಯರನ್ನು ಮನೆಯಲ್ಲಿ ಅನಾಥರಾಗಿ ಮಾಡುವಂಥ. ಆದರೆ ಸ್ವಲ್ಪ ಧಾರ್ಮಿಕ ಪ್ರಜ್ಞೆ ಬರಬೇಕಾದ್ರೆ ಯಕ್ಷಗಾನ ನೋಡಬೇಕು. ಮೊದಲು ಇಡೀ ರಾತ್ರಿ ನಡೀತಾ ಇತ್ತು. ಆಗ ವಾಹನದ ವ್ಯವಸ್ಥೆ ಇರಲಿಲ್ಲ. ಈಗ ಆಗಲ್ಲ, ವಾಹನ ವ್ಯವಸ್ಥೆ ಇದೆ. ಆದ್ದರಿಂದ 12 ಗಂಟೆಗೆ 12ವರೆಗೆ ಅದನ್ನು ಮುಗಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಭಾಳ ಬೆಂಬಲ ಇದೆ. ಯಾಕಂದರೆ ಕಟೀಲಿನ ಯಕ್ಷಗಾನದ 7 ಮೇಳದ ಹಾಗೆ 45 ಮೇಳಗಳು ಇಲ್ಲಿ ತಿರುಗ್ತಾ ಇದೆ ಈ ಜಿಲ್ಲೆಯಲ್ಲಿ. ಅದರಲ್ಲಿ ಶುದ್ಧ ಕನ್ನಡ ಮಾತಾಡುವಂಥ ವ್ಯವಸ್ಥೆ ಅದು ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಅಂತ ಒಂದು ಒಳ್ಳೆಯ ಕೆಲಸ ಆಗ್ತದೆ. ಮನುಷ್ಯ ಕಷ್ಟದಲ್ಲಿರುವಾಗ ಕಷ್ಟದ ನಿವಾರಣೆಗೆ ದೇವರಲ್ಲಿ ಬೇಡಿಕೊಳ್ಳೋದು ಸಹಜ. ಆದರೆ ಕಟೀಲಿನಲ್ಲಿ ಅದರ ಜೊತೆಗೆ ಯಕ್ಷಗಾನ ಸೇವೆಯನ್ನು ಕೊಡ್ತೇನೆ ಅಂತ ಹೇಳಿಕೊಂಡು ದೇವರಿಗೆ ಪ್ರಾರ್ಥಿಸಿ ಎಷ್ಟೋ ಜನ ತಮ್ಮ ಬಯಕೆಯನ್ನು ಈಡೇರಿಸಿಕೊಂಡಿದ್ದಾರೆ. ಅಂಥ ಕೆಲಸಕ್ಕೆ ನಾವೆಲ್ಲ ಪ್ರೋತ್ಸಾಹ ನೀಡಬೇಕು. ಅಂಥ ಕಾರ್ಣಿಕವಾದ ಆ ದೇವಸ್ಥಾನದ ಒಂದು ದರ್ಶನ ಮಾಡುವುದೇ ನಮ್ಮ ಭಾಗ್ಯ. ಅದರ ಜೊತೆಯಲ್ಲಿ ಯಕ್ಷಗಾನದಲ್ಲಿ ಭಾಗವಹಿಸಿ ಸಂತೃಪ್ತಿ ಪಡುವುದು ಎಲ್ಲರ ಸಂತೋಷ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಭಾಗವಹಿಸಬೇಕು. ಯಕ್ಷಗಾನ ಸಮಯವನ್ನು ನೋಡಿಬಿಟ್ಟು ಮಕ್ಕಳನ್ನು ಕರೆದುಕೊಂಡು ಹೋಗಿ. ಯಾಕೆಂತೇಳಿದ್ರೆ ಹಿರಿಯರಿಗೆ ಇದರ ಬಗ್ಗೆ ಸ್ವಲ್ಪ ಅನುಭವ ಇದೆ, ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ದೇವರ ಬಗ್ಗೆ ಅನುಭವ ಇಲ್ಲ. ಆದ್ದರಿಂದ ಮಕ್ಕಳನ್ನು ಆದಷ್ಟು ಕರೆದುಕೊಂಡು ಹೋಗಬೇಕು. ಯಾಕೆಂದರೆ ರಜೆ ದಿವಸದಲ್ಲಾದರೂ ಮಕ್ಕಳಿಗೆ ಇದರ ಬಗ್ಗೆ ಒಂದು ಮನೋರಂಜನೆ ಜೊತೆಗೆ ಧಾರ್ಮಿಕ ಪ್ರಜ್ಞೆ ಮೂಡಿಸುವಂಥ ಕೆಲಸ ಆಗುತ್ತದೆ. ಆದ್ದರಿಂದ ಮಕ್ಕಳನ್ನು ಇದರಲ್ಲಿ ಹೆಚ್ಚಿಗೆ ತಗೊಂಡು ಹಿರಿಯರಂತ ವಿವರಿಸುತ್ತಾ ನೀವೆಲ್ಲ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡಿ, ಸಾಧ್ಯವಾದರೆ ವೇಷ ಹಾಕಿ ಬಣ್ಣ ಕುಣಿಯಿರಿ. ಇವತ್ತು ಸುಮಾರು 500-600 ಜನ ಬಣ್ಣಗಾರರಿಗೆ ಯಕ್ಷಗಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಟೀಲಿನಲ್ಲಿ. ಆ ರೀತಿಯ ಕಟೀಲಿನ ಒಂದು ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ.